ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ಕಾಲರ್ಶಿಪ್ ಹಣ ಯಾವಾಗ ಬರುತ್ತೆ, ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು, OBC ವಿದ್ಯಾರ್ಥಿಗಳು ಮೇನ್ ಆಗಿ ಕೇಳ್ತಾ ಇದ್ದೀರಾ ಹಣ ಯಾವಾಗ ಬರುತ್ತೆ ಅಂತ. ಅದ್ರ ಬಗ್ಗೆ ನಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ನ ಮಾಡಿ. ಇಲ್ಲಿ ಮೇನ್ ಥಿಂಗ್ ಹೇಳ್ತಾ ಇದ್ದೀನಿ. ಮೊದಲು ಬಂದ್ಬಿಟ್ಟು ಸಾಕಷ್ಟು ಜನಕ್ಕೆ ನ್ಯೂ ಅಪ್ಲಿಕೆಂಟ್ಸ್ ಇದ್ದಾರೆ, ಅವರಿಗೆ US ಡೇಟಾ ಬಂದ್ಬಿಟ್ಟು ಫೆಚ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಸಾಕಷ್ಟು ಜನಕ್ಕೆ ಫೆಚ್ ಆಗ್ತಾ ಇದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ನಿಮ್ಗೂ ಕೂಡ ಫೆಚ್ ಆಗಿಲ್ಲ ಅಂದ್ರೆ ದಯವಿಟ್ಟು ವೆಯ್ಟ್ ಕೂಡ ಮಾಡಿ. ಒಂದು ನಿಮಗೆ ನಮ್ಮ USN ಎಂಟ್ರಿ ಮಾಡಿ ಒಂದ್ಸಲ ಟ್ರೈ ಮಾಡಿ, ಅಂಡ್ ನಿಮಗೆ ವಿತೌಟ್ USN ಕೂಡ ಟ್ರೈ ಮಾಡಿ. ಕೆಲವರಿಗೆ ವಿತೌಟ್ USN ಕೂಡ ನಮ್ಮ ಡಾಟಾ ಬಂದ್ಬಿಟ್ಟು ಅವೈಲೇಬಲ್ ಆಗ್ತಾ ಇದೆ. ಲೈಕ್ ನಿಮಗೆ ಇನ್ ಕೇಸ್ ಅವೈಲೇಬಲ್ ಆಗಿಲ್ಲ, ಲೈಕ್ ಅಂದ್ರೆ ನಿಮಗೆ ವೆಯ್ಟ್ ಕೂಡ ಮಾಡಿ, ಲೈಕ್ ಒಂದು ಬಾರಿ ಆಮೇಲೆ ನಿಮ್ಗೆ ಲೇಟರ್ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಕೆಲವರಿಗೆ ಆಗ್ತಾ ಇದೆ, ಫೆಚ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಇನ್ನು ಕೆಲವರಿಗೆ ಏನು ಕೂಡ ಆಗಿಲ್ಲ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಲೈಕ್ ನಿಮಗೆ ಕಾಲೇಜಿನಲ್ಲಿ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಎಲ್ರಿಗೂ ಕೂಡ ಅದೇ ರೀತಿ ಬಂದ್ರೆ ಓಕೆ, ಡೋಂಟ್ ವೆರಿ. ಬಟ್ ನಿಮಗೆ ಮಾತ್ರ ಆ ರೀತಿ ಬಂದ್ರೆ ಏನಾದ್ರು ಸಮಸ್ಯೆ ಇರುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಕಾಲೇಜಿನಲ್ಲಿ ಬೇರೆಯವ್ರಿಗೂ ಅದೇ ರೀತಿ ಬಂದ್ರೆ ನಿಮಗೆ ಡೋಂಟ್ ವೆರಿ, ಫೆಚ್ ಆಗ್ತಾರ ವೆಯ್ಟ್ ಮಾಡಿ. ಬಿಕಾಸ್ ಲಾಸ್ಟ್ ಡೇಟ್ ಇನ್ನ 20th ವರೆಗೂ ಟೈಮ್ ಇದೆ. ಎಕ್ಸ್ಟೆನ್ಷನ್ ಕೂಡ ಮಾಡ್ತಾರೆ. ಆ ರೀತಿ ಪ್ರಾರಂಭ ಆದ್ರೆ ಸಮಾಜ ಕಲ್ಯಾಣ ಇಲಾಖೆ ಇನ್ನು ಕೂಡ January 15th ವರೆಗೂ ಟೈಮ್ ಇದೆ. ಮೈನಾರಿಟಿ ನಿಮಗೆ January 31st ವರೆಗೂ ಟೈಮ್ ಇದೆ. ಅಂಡ್ December 31st ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಟೆಕ್ನಿಕಲ್ ಎಜುಕೇಶನ್ ಕೂಡ ಇದೆ. ಆಯುಷ್ ಅವರಿಗೆ ಇನ್ನು ಕೂಡ February 28 ವರೆಗೂ ಇದೆ. ಬ್ರಾಹ್ಮಣ ಅವರು ಕೂಡ February 28 ವರೆಗೂ ಇದೆ. ಡಿಸೇಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು December 31st ವರೆಗೂ ಟೈಮ್ ಇದೆ. ಕೊಲಿಜಿಯೇಟ್ ಎಜುಕೇಶನ್ ಡೇಟ್ ಓವರ್ ಅಂತ ಇದೆ. ನಿಮಗೆ ಕಟ್ಟಡ ಕಾರ್ಮಿಕರದು December 31st ವರೆಗೂ ಟೈಮ್ ಇದೆ. ಆರ್ಯವ್ಯಾಸ ಕಮ್ಯುನಿಟಿ ಅವ್ರದ್ದು ನಿಮಗೆ February 28 ವರೆಗೂ ನಿಮಗೆ ಟೈಮ್ ಇದೆ. ಯಾರೆಲ್ಲ ಇದೀರಾ ನೋಡ್ಕೊಳ್ಳಿ. ಇನ್ನು ಮೇನ್ ಥಿಂಗ್ OBC ವಿದ್ಯಾರ್ಥಿಗಳು ಹೇಳ್ತಾ ಇರೋದು, ಎಲ್ಲಾ ವಿದ್ಯಾರ್ಥಿಗಳಿಗೆ ಅಂತೂ ಇಂದು SC ST ಮೈನಾರಿಟಿ ಅವ್ರಿಗೂ ಕೂಡ ಹಣ ಕ್ಲಿಯರ್ ಕೂಡ ಮಾಡಿದ್ರು. ನಿಮ್ಗೂ ಕೂಡ SC ST ಮೈನಾರಿಟಿ ಆಗಿದ್ದು ನಿಮ್ಗೆ ಕೂಡ ಬಂದಿಲ್ಲ ಅಂದ್ರೆ ಶೀಘ್ರದಲ್ಲೇ ಜಮಾ ಮಾಡ್ತಾ ಇದ್ದಾರೆ. ಅವರಿಗೆ ಬರಬೇಕಾಗಿದೆ ಎಲ್ಲ ಸ್ಕಾಲರ್ಶಿಪ್ ಗಳನ್ನ ಸರ್ಕಾರದ ಕಡೆಯಿಂದ ಅನುದಾನ ಬಿಡುಗಡೆ ಆಗಿ ಸಾಕಷ್ಟು ಜನಕ್ಕೆ ಲಕ್ಷವರೆಗೂ ಕೂಡ ಅಮೌಂಟ್ ನ ಕ್ರೆಡಿಟ್ ಕೂಡ ಮಾಡಿದ್ದಾರೆ. ಖಾತೆಗೆ ಕೂಡ ಜಮೆ ಆಗಿದೆ. OBC ವಿದ್ಯಾರ್ಥಿಗಳಿಗೆ ಚೆಕ್ ಮಾಡ್ಕೊಳ್ಳಿ. ಲೈಕ್ PM NSP ಕೂಡ ಆಗಿರ್ಬೋದು. ಅಂಡ್ ನಿಮಗೆ ಪೆಂಡಿಂಗ್ ಇರೋ ಅಮೌಂಟ್ ನ ನಿಮಗೆ ಇನ್ನು ನೆಕ್ಸ್ಟ್ ಇರೋದು ನಿಮಗೆ OBC ವಿದ್ಯಾರ್ಥಿಗಳೇ ಬಾಕಿ ಇದ್ದಾರೆ. ಹಾಗಾಗಿ OBC ವಿದ್ಯಾರ್ಥಿಗಳನ್ನ ನೆಕ್ಸ್ಟ್ ಕನ್ಸಿಡರ್ ಕೂಡ ಮಾಡ್ಕೊಂಡು ಹಣನ ಬಿಡುಗಡೆ ಮಾಡ್ತಾರೆ. ಸರ್ಕಾರಕ್ಕೆ ಅನುದಾನ ದೊರಕಿದ ತಕ್ಷಣ ಬಿಡುಗಡೆ ಮಾಡ್ತಾರೆ. ಅಂದಾಜು ಈ ಮಂತ್ ಎಂಡ್ ವರೆಗೂ ಕಾಯಿರಿ, ನೋಡೋಣ. ಏನಾದ್ರು ಅಪ್ಡೇಟ್ ಬಂದ್ರೆ ನಾವು ತಿಳಿಸ್ಕೊಡ್ತೀವಿ. ಅಫಿಷಿಯಲ್ ಆಗಿ ಅಪ್ಡೇಟ್ ಕೂಡ ಬಂದಿಲ್ಲ. ಬಟ್ ಇನ್ನೇನು ನಿಮಗೆ ಆಲ್ರೆಡಿ ಈ ಹಿಂದೆನೆ ಹೇಳ್ಬಿಟ್ಟಿದ್ರು ನಾವು ಬಿಡುಗಡೆ ಮಾಡ್ತಾ ಇದೀವಿ ಅಂತ. ಬಟ್ OBC ವಿದ್ಯಾರ್ಥಿಗಳಿಗೆ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದಾರೆ. ಅವರಿಗೆ ಅನುದಾನ ಕೊರತೆ ಇದೆ. ಇಲಾಖೆಯಿಂದ ಅನುದಾನ ಬಂದ ನಂತರ ನಿಮಗೆ ಬಿಡುಗಡೆ ಕೂಡ ಮಾಡೋ ಸಾಧ್ಯತೆ ಕೂಡ ಇದೆ. ಈ ಮಂತ್ ಎಂಡ್ ನೀವು ವೆಯ್ಟ್ ಕೂಡ ಮಾಡಿ. ಸಾಕಷ್ಟು ಜನಕ್ಕೆ 4th ಲೆವೆಲ್ ವೆರಿಫಿಕೇಶನ್ ಹೋಗಿದೆ ಅಂತ ಕಡೆ ಮಾಹಿತಿ ಬಂದಿದೆ. ನಿಮಗೆ 4th ಲೆವೆಲ್ ವೆರಿಫಿಕೇಶನ್ ಹೋಗಿದೆ ಅಂದ್ರೆ ಇಂದಿನ ನಿಮಗೆ ಡೆಬಿಟ್ ಪುಷ್ ಆಗಿದ್ರೆ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಎಲ್ಲಾ ಮಾಹಿತಿಗಳನ್ನ ಕರೆಕ್ಟ್ ಆಗಿ ಅಪ್ಡೇಟ್ ಕೂಡ ಮಾಡ್ಕೊಳ್ಳಿ. ನಿಮಗೆ ಹಣ ಕೂಡ ಬಿಡುಗಡೆ ಆಗುತ್ತೆ. ಪೆಂಡಿಂಗ್ ಇರೋದು ಯಾರು ನೀವು ಅಪ್ಲಿಕೆಂಟ್ಸ್ ಇದ್ದಾರೆ ಅವರು ಕೂಡ ವೆಯ್ಟ್ ಕೂಡ ಮಾಡಿ. ಫೈನಲಿ ಅಮೌಂಟ್ ಕೂಡ ಕ್ರೆಡಿಟ್ ಕೂಡ ಮಾಡಿದ್ದಾರೆ ಇಲಾಖೆಯವರು SC ST ಮೈನಾರಿಟಿ ಅವರಿಗೆ. ಇನ್ನು ಮೇನ್ ಥಿಂಗ್ ಬಾಕಿ ಇರೋರು OBC ವಿದ್ಯಾರ್ಥಿಗಳು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್. ಥ್ಯಾಂಕ್ ಯು.